ಬೆಳಗಾವಿಯಿಂದ ಬೆಂಗಳೂರಿಗೆ ಸಿಟಿ ರವಿಯವರನ್ನ ಶಿಫ್ಟ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. NH4 ಮುಖೇನವಾಗಿನೇ ಪೊಲೀಸರು ಕರ್ಕೊಂಡ್ ಬರೋರಿದ್ದಾರೆ. ಈಗ ಆಲ್ರೆಡಿ ಬೆಳಗಾವಿ ನಗರವನ್ನ ಪೊಲೀಸರು ದಾಟಿದ್ದಾರೆ. ಹೇಗ್ ಬರುತ್ತೆ ಈ ರೂಟು? ಬೆಳಗಾವಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ ಈ ಮಾರ್ಗವಾಗಿ ಸಿಟಿ ರವಿಯವರನ್ನ ಶಿಫ್ಟ್ ಮಾಡುವ ಪ್ರಕ್ರಿಯೆ ನಡೆಯುತ್ತೀಗ. ಬಿಗಿ ಭದ್ರತೆಯಲ್ಲಿ ಸಿಟಿ ರವಿಯವರನ್ನ ಕರೆತರ್ತಾ ಇದ್ದಾರೆ ಖಾಕಿ ಟೀಮ್. ಪುಣೆ ಬೆಂಗಳೂರು ಹೈವೇ NH4 ಬೆಳಗಾಮು, ಅದಾದ ನಂತರ ಅಲ್ಲಿ ಧಾರವಾಡ, ಆಮೇಲೆ ಹುಬ್ಳಿ, ಆಮೇಲೆ ಹಾವೇರಿ, ಆಮೇಲೆ ರಾಣೆಬೆನ್ನೂರು, ಅದಾದ ನಂತರ ಅಲ್ಲಿ ದಾವಣಗೆರೆ, ಕೊನೆಗೆ ಚಿತ್ರದುರ್ಗ, ಸಿರಾ, ತುಮಕೂರು, ಆಮೇಲೆ ಬೆಂಗಳೂರು. ಸೊ ಈ ರೂಟ್ನಲ್ಲಿ ಇದೀಗ ಸಿಟಿ ರವಿಯವರನ್ನ ಕರ್ಕೊಂಬರೋ ಪ್ರಕ್ರಿಯೆ ನಡೀತಾ ಇದೆ. ಅಂತ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಹತ್ತತ್ರ 500 ಕಿಲೋಮೀಟರ್ಗಳ ಮಾರ್ಗ, ಅದಕ್ಕೂ ಜಾಸ್ತಿನೇ, ಹತ್ತತ್ರ 500ಕ್ಕಿಂತ ಜಾಸ್ತಿ. ಅದು 510 515 ಕಿಲೋಮೀಟರ್ ಆಗುತ್ತೆ ಬೆಂಗಳೂರು ಬರಬೇಕು ಅಂತಂದ್ರೆ ಬೆಳಗಾವಿಯಿಂದ. ರೋಡ್ ಬಹಳ ಚೆನ್ನಾಗಿದೆ. ಹಾಗಂತ ಏನೇ ಪ್ರಯಾಣ ಮಾಡಿದ್ರು ಕೂಡ 8 ರಿಂದ 9 ಗಂಟೆ ಬೇಕಾಗ್ಬೋದಾ ಅಂತ ಚಾನ್ಸಸ್ ಇದೆ. ಹಾಗಾಗಿ ಕೂಡಲೇ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿಟ್ಬಿಡ್ತಾರೆ. ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಇವತ್ತು. ಅದು ಇಲ್ಲಿ ಬಹಳ ಕಷ್ಟ ಸಾಧ್ಯದ ಮಾತು. ಪ್ರಮೋದ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಸಿಟಿ ರವಿಯವರನ್ನ ಫ್ಲೈಟ್ ಮುಖೇನ ಕರ್ಕೊಂಡು ಹೋಗೋಕ್ಕೂ ಕೂಡ ಬಹುಶಃ ಅವಕಾಶ ಇತ್ತು, ಬಟ್ ಫ್ಲೈಟ್ಸ್ ಅವೈಲಬಿಲಿಟಿನೆಲ್ಲ ನೋಡಬೇಕಾಗುತ್ತೆ. ಹಾಗಂತ ಈಗ ಅವರನ್ನ ಕೂಡಲೇ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಡ್ಜ್ ಕೂಡ ಹೇಳಿರೋದ್ರಿಂದಾಗಿ ಬೈ ರೋಡ್ ಬಂದ್ರೆ ಹತ್ತತ್ರ 8 ರಿಂದ 9 ಗಂಟೆ ಅಂತೂ ಬೇಕಾಗ್ಬೋದು ಅಂತ ಕಾಣಿಸುತ್ತೆ. ಪ್ರಮೋದ್, ಈಗ ಹೇಗೆ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬಹುಶಃ ಅವರ ಅಲಭ್ಯತೆಯಲ್ಲೇ ಇವತ್ತು ವಿಚಾರಣೆ ಬಹುಶಃ ನಡೆಯುತ್ತೆ ಅಂತ ಕಾಣಿಸುತ್ತೆ, ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟ ಹಾಗೇನು ಅಂತ ಹೇಳಿ. ಏನ್ ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಪ್ರಮೋದ್, ಓವರ್ ಟು ಯು. ಮಲ್ತೇಶ್, ಈಗಾಗಲೇ ಸಮಯ ಹತ್ತತ್ರ 2:30 ಆಗಿದೆ. 2:30 ಗಂಟೆ ಈಗ ತಾನೇ ಹೊರಟಿದ್ದಾರೆ. ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಆರಂಭವಾಗಿದೆ. ರವಿ ಅವರ ಜೊತೆಗೆ ಪೊಲೀಸರು ಕೂಡ ಅವರನ್ನ ವಶದಲ್ಲಿ ಇಟ್ಕೊಂಡು ನೇರವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಆದರೆ ಇವತ್ತಿನ ದಿನವನ್ನು ನೋಡ್ತಾ ತತ್ಕ್ಷಣಕ್ಕೆ ಹಾಜರುಪಡಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತೇ ಸಿಟಿ ರವಿ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿನ ಅಂದ್ರೆ JMFC, ಬೆಳಗಾವಿಯ JMFC ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೇ ಇರಬಾರ್ದು. ಅಂದ್ರೆ ಮೊದಲಿಗೆ 24 ಗಂಟೆಗಳ ಕಾಲಾವಕಾಶವನ್ನು ಅವರು ಕೇಳ್ತಾರೆ. ಪೊಲೀಸರು ಮತ್ತೆ APP ಮೂಲಕ 24 ಗಂಟೆಗಳ ಕಾಲಾವಕಾಶ ಕೊಡಿ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬೆಂಗಳೂರಿಗೆ ಅಂತ. ಆದ್ರೆ ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದ್ರೆ ಈಗಾಗಲೇ ಸಿಟಿ ರವಿ ಅವರು ನೇರವಾಗಿ ಆರೋಪ ಮಾಡಿದ್ರು, ಪೊಲೀಸರು ನನ್ನನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ, ಅವರನ್ನ ಮೊದಲಿಂದಾಗಿ ಅವರು ನನ್ನನ್ನು ಅರೆಸ್ಟ್ ಮಾಡಿದೆ ಅಕ್ರಮ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರ ವಶದಲ್ಲಿದ್ದಂಥ ಸಂದರ್ಭದಲ್ಲಿ, ಬಂಧನದ ಪೀರಿಯಡ್ ನಲ್ಲಿ ಅವರು ನನ್ನ ಜೊತೆಗೆ ಸರಿಯಾದಂಥ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ, ನನ್ನ ಜೀವಕ್ಕೆ ಅಪಾಯ ಕೂಡ ಇತ್ತು, ಆತಂಕ ಆಗಿತ್ತು ಅನ್ನುವಂಥ ಮಾತನ್ನ ಹೇಳಿದ್ರು. ಅದಾದ ಬಳಿಕ ಕೇವಲ ಪ್ರಯಾಣದ ಅವಧಿ ಏನಿದೆ, ಪ್ರಯಾಣದ ಅವಧಿಗಷ್ಟೇ ನ್ಯಾಯಾಧೀಶರಂತ ಡಿಸೋಜ ಅವರು ಅವಕಾಶವನ್ನ ಮಾಡಿಕೊಟ್ರು. ಅದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಕೂಡ ಮಾಡಿದ್ರು, ಎಷ್ಟು ಅವಧಿಯಲ್ಲಿ ನೀವು ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಇವರನ್ನ ಹಾಜರುಪಡಿಸ್ತೀರಿ ಅಂತ ಪ್ರಶ್ನೆಯನ್ನ ಕೂಡ ಪೊಲೀಸರಿಗೆ APPಗಳಿಗೆ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗಲೇ ಫ್ಲೈಟ್ ಇದ್ರೆ ಅಂದ್ರೆ ತತ್ಕ್ಷಣಕ್ಕೆ ಫ್ಲೈಟ್ ಅವೈಲಬಿಲಿಟಿ ಇದ್ರೆ, ವಿಮಾನದ ಸೌಲಭ್ಯ ಇದ್ರೆ ಕೂಡಲೇ ನಾವು 2 ಗಂಟೆಗಳ ಒಳಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಆದರೆ ಆ ಅವಕಾಶ ತೀರಾ ಕಡಿಮೆ ಇತ್ತು. ಯಾಕೆಂದ್ರೆ ಮತ್ತೆ ಫ್ಲೈಟ್ ಇರುವಂಥದ್ದು ಸಂಜೆ 5 ಗಂಟೆಗೆ ಅಥವಾ 8 ಗಂಟೆಗೆ ಎನ್ನುವಂಥ ಮಾಹಿತಿ ಕೂಡ ಆಯಿತು. ಹೀಗಾಗಿ ರಸ್ತೆ ಮೂಲಕ ಪ್ರಯಾಣ ಆದರೆ 12 ಗಂಟೆಗಳ ಅವಧಿಯಲ್ಲಿ ನಾವು ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು APP ಮೂಲಕ ಈಗಾಗಲೇ ನ್ಯಾಯಾಲಯಕ್ಕೆ ನೀಡಿದ್ದಾರೆ. ಹೀಗಾಗಿ 12 ಗಂಟೆಗಳ ವಿಂಡೋ ಇದೆ ಮಾಲ್ತೇಶ್. ಈಗ 12 ಗಂಟೆಗಳ ಅವಧಿಯ ಒಳಗಡೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಇವತ್ತೇ ಪ್ರೊಡ್ಯೂಸ್ ಮಾಡಬೇಕು. ಈಗ ಆದೇಶ ಕೊಟ್ಟಿರುವಂಥದ್ದು ಅಷ್ಟೇ, ಯಾವುದೇ ರೀತಿಯಾದಂಥ ಹೆಚ್ಚಿನ ಅವಧಿ ಇಲ್ಲ. ಬೆಳಗಾವಿಯಿಂದ ನೇರವಾಗಿ ಹೊರಟು ಅವರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವರನ್ನ ಪ್ರೊಡ್ಯೂಸ್ ಮಾಡಬೇಕು. ಅಲ್ಲಿ ಏನಾಗುತ್ತೆ, ಅಲ್ಲಿ ವಿಚಾರಣೆ ಆಗುತ್ತೆ ಸಹಜವಾಗಿ. ಈಗಾಗಲೇ ಅಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಿಟಿ ರವಿ ಅವರು ಕೂಡ ಅವರ ವಕೀಲರ ತಂಡ ಕೂಡ ಸಜ್ಜಾಗಿದೆ ಅಂತ BJPಯ ವಿಭಾಗ ಏನಿದೆ, ವಕೀಲರ ವಿಭಾಗದಿಂದ ಅವರು ಕೂಡ ಎಲ್ಲ ರೀತಿಯಂತ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಹಿರಿಯ ನ್ಯಾಯಾಧೀಶರು, ಇನ್ಫ್ಯಾಕ್ಟ್ ಹಿರಿಯ ವಕೀಲರನ್ನ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ಅವರನ್ನ ಸಂಪರ್ಕ ಮಾಡಿ ಬೇಲ್ ಪ್ರೊಸೀಜರ್ಸ್ಗೆ ಏನೇನಿದೆ ಅದೆಲ್ಲವನ್ನೂ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ನಮಗೆ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಮಾಲ್ತೇಶ್, ಈಗಾಗಲೇ BJP ನಾಯಕರು ಜೊತೆಗೆ ಸಿಟಿ ರವಿಯವರ ಆಪ್ತ ಬಳಗ ಹಿರಿಯ ವಕೀಲರನ್ನ ಸಂಪರ್ಕ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಬೇಲ್ ಅರ್ಜಿನ ಸಲ್ಲಿಕೆ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಹೀಗಾಗಿ ಇಲ್ಲಿ ತನಕ ಬೆಳಗಾವಿಯ ಆಟ ಮುಗಿತು. ಈಗ ಏನಿದ್ರು ಕೂಡ ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಇಂದ ಅಲ್ಲಿ ಹೊಸ ಆಟ ಆರಂಭವಾಗುತ್ತೆ ಮಾಲ್ತೇಶ್.
ಥ್ಯಾಂಕ್ ಯು ಪ್ರಮೋದ್.